ನನ್ನ ಜೊತೆಗೆ ಪವರ್ ಟಿವಿಯ ಮುಖ್ಯಸ್ಥರು ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು. ಇವತ್ತಿನ ಪವರ್ ಫೋಕಸ್ನಲ್ಲೂ ಕೂಡ ಹಲವು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡೋದಿದೆ. ರಾಜ್ಯ ರಾಜಕಾರಣ ಇದೆ, ಕೇಂದ್ರದ ಗಮನ ಸೆಳೆದಿರುವ ಕೆಲವು ಸುದ್ದಿಗಳಿದೆ. ಎಲ್ಲ ಸುದ್ದಿಗಳನ್ನು ಒನ್ ಬೈ ಒನ್ ಲೆಟ್ ಸ್ಟಾರ್ಟ್ ಇನ್ ಪವರ್ ಫೋಕಸ್. ದೇಶದ ಗಮನ ಸೆಳೆದಿರುವ, ಕೇಂದ್ರದ ಗಮನ ಸೆಳೆದಿರುವ ಅಂತಂದೆ ಅಂದ್ರೆ ಇಡೀ ದೇಶದಲ್ಲಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪದ ಒಬ್ಬ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಬಂದು ನಾನು ಹೂತಿದ್ದೀನಿ, ನಂದು ಫೋಟೋಗ್ರಾಫಿಕ್ ಮೆಮರಿ, ನಾನು ಗೊತ್ತು ಇಲ್ಲಿಲ್ಲೇ ಅಂತ ಹೇಳಿ ಜಾಗ ಗುರುತು ಮಾಡಿ ಬಂದಲ್ಲ. ಆ ಅನಾಮಿಕ ಕೊಟ್ಟ ದೂರು ಆಧರಿಸಿ 2 ದಿನದಿಂದ ಕಂಟಿನ್ಯೂಸ್ ಆಗಿ ಪಾಯಿಂಟ್ಸ್ಗಳನ್ನು, ಅವನು ತೋರಿಸಿರೋ ಜಾಗಗಳನ್ನು ಅಗೆಯಲಾಗ್ತಿದೆ. ಆದರೆ 2 ದಿನಕ್ಕೂ ಯಾವುದು ಉತ್ತರ ಸಿಗ್ತಾ ಇಲ್ಲ. 5 ಗುಂಡಿಗಳಾಗಿದೆ. ಅವನು ತೋರಿಸಿರುವ 13 ಜಾಗದಲ್ಲಿ 5 ಆಗಿದೆ. ಆ 5 ಗುಂಡಿಗಳಲ್ಲಿ ಏನೇನೂ ಸಿಕ್ಕಿಲ್ಲ ಅನ್ನೋದು ಮಾಹಿತಿ. ಒಂದು ಗುಂಡಿಯಲ್ಲಿ 2 ID ಕಾರ್ಡ್ಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆ. 2 IDಗಳು. ಆ ದಾಖಲೆಗಳ ಬಗ್ಗೆಯೂ ಕೂಡ SIT ತನ್ನ ತನಿಖೆಯನ್ನ ಆರಂಭ ಮಾಡಿದೆ. SIT ತನಿಖೆ ನಡೀತಾ ಇದೆ. ಈಗಾಗಲೇ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಆ ನಡುವೆ ಪ್ರಮೋದ್ ಮುತಾಲಿಕ್ ಮಾತಾಡಿದ್ದಾರೆ, ಬ್ರಿಜೇಶ್ ಚೌಟಾ ಮಾತಾಡಿದ್ದಾರೆ, ಅದ್ರ ಜೊತೆಗೆ ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಹೋರಾಟಿನವರು ಆಲ್ರೆಡಿ ಕಪ್ಪು ಚುಕ್ಕೆ ತಂದಾಗಿದೆ. ಇವರು ಸಾಕಷ್ಟು ರೀತಿಯ ಅಪಪ್ರಚಾರ ಮಾಡಿ ಆಗಿದೆ. ಅದು ಇಡೀ ರಾಜ್ಯದಲ್ಲಿ ಎಲ್ಲ ಒಂಥರ ವಿಷದ ತರ ಹರಡ್ತಾ ಇದೆ. ಅದು ತಪ್ಪು. ಅದು ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇರೋದು, ನೀವು ಟಾರ್ಗೆಟ್ ಮಹಿಳೆಯರ ಮೇಲೆ ಆದಂತ ಅನ್ಯಾಯವನ್ನ ಯಾರೂ ಒಪ್ಪಲ್ಲ. ಅಂದ್ರೆ ಅನ್ಯಾಯದ ವಿರುದ್ಧನೇ ಧ್ವನಿ ಎತ್ತುವಂತ ಸಮಾಜ ಇದೆ. ಆದ್ರೆ ನಿಮ್ಮ ಧ್ವನಿ, ನಿಮ್ಮ ಹೋರಾಟ ವಿಕೃತ ಕಡೆ ಹೋಗ್ತಾ ಇದೆ, ಬೇರೆ ಬೇರೆ ಕಡೆ ದಿಕ್ಕಿನಲ್ಲಿ ತಿರುಗ್ತಾ ಇದೆ. ನಿಮ್ ಹಿಂದೆ ಯಾರೋ ಇದ್ದಾರೆ ಅನ್ನುವಂಥದ್ದು ಹೇಳ್ತೀನಿ. ನಾನು ತಿಮ್ಮರೋಡಿ ಬಗ್ಗೆ ಅಥವಾ ಗಿರೀಶ್ ಮಟ್ಟಣ್ಣವ್ರ ಬಗ್ಗೆ ಹೇಳ್ತಾ ಇಲ್ಲ. ಅಂದ್ರೆ ಬಹಳ ದೊಡ್ಡ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಧ್ವನಿ ಎತ್ತಾ ಇರೋದು ಬುದ್ಧಿಜೀವಿಗಳು, ಇದು ಧ್ವನಿ ಎತ್ತುತ್ತಾ ಇರೋದು ಮುಸ್ಲಿಮರು. ನಿಮ್ಗೇನ್ ಸರ್ ಇಲ್ಲಿ ನಿಮ್ಮಲ್ಲಿ ಬೇಕಾದಷ್ಟು ಆಗಿದಾವ. ನಿಮ್ಮ ಘಟನೆಗಳು ನೀವು ಹೇಳ್ತಾ ಹೋದ್ರೆ ಲಕ್ಷಾಂತರ ಜನರನ್ನು ನೀವು ರೇಪ್ ಮಾಡಿದಂತ ನಿಮ್ಮ ಸಮಾಜ, ನೀವ್ಯಾಕೆ ಇಲ್ಲಿ ಕೈ ಹಾಕ್ತಾ ಇದ್ರಿ? ನಿಮ್ಗೆ ಸಂಬಂಧ? ಮದರಸಾಗಳಲ್ಲಿ ಎಷ್ಟು ನಡೆದಿದೆ ನಿಮ್ಗೆ ಗೊತ್ತಿದೆಯಾ? ಚರ್ಚ್ಗಳಲ್ಲಿ ಎಷ್ಟು ನಡೆದಿದೆ ಗೊತ್ತಿದೆ ನಿಮಗೆ? ದಾಖಲೆ ಕೊಡ್ಬೇಕಾ? ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ಈ ನಮ್ಮ ಹಿಂದೂ ಸಮಾಜದ ಇದರ ಸಂಬಂಧಪಟ್ಟಾಗಿ ಮಾತನಾಡುವಂತದ್ದು ಶೋಭೆ ತರುವಂತದ್ದಲ್ಲ. ನಿಮಗೆ ನೈತಿಕತೆನೇ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಧರ್ಮಸ್ಥಳದ ವಿಷಯದಲ್ಲಿ ಸರ್ಕಾರ ಈಗಾಗಲೇ SIT ಅನ್ನ ನೇಮಕ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಶಾಸಕರು ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ. ಈ ಆರೋಪ ಪ್ರತ್ಯಾರೋಪಗಳನ್ನು ನಡೀತಾ ಇದೆ. ಇದು SIT ಮುಖಾಂತರ ಸತ್ಯಾಸತ್ಯತೆ ಜನರಿಗೆ ಆದಷ್ಟು ಶೀಘ್ರ ತಿಳಿ ಹೇಳುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಿದೆ. SIT ತನಿಖೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ಬಗ್ಗೆ ನಾವು ಕಮೆಂಟ್ ಮಾಡೋದು ಸರಿ ಇರೋದಿಲ್ಲ. ಧರ್ಮಸ್ಥಳದ ಕಾಮೆಂಟ್ ಮಾಡೋದಿಲ್ಲ. ಧರ್ಮಸ್ಥಳದ SIT ಬಗ್ಗೆ ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ, ಆನಂತರ ಮಾತಾಡ್ಬೋದೇ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅನ್ಕೊಂಡು ನಾವೇ ಯಾರು ಮಾತಾಡೋದಿಲ್ಲ. ಯಾವುದೇ ಕಾಮೆಂಟ್. ಅನಾಮಿಕ ವ್ಯಕ್ತಿ ಆತ ಹೇಳಿರುವ ಜಾಗ, ಆ ಜಾಗದಲ್ಲಿ ಸಾಮಾನ್ಯ ಒಂದು ಶವ ಎಷ್ಟು ಅಗಲ ಇರುತ್ತೆ, ಎಷ್ಟು ಉದ್ದ ಇರುತ್ತೆ. ಯಾಕಂದ್ರೆ ಅವ್ನು ಫೋಟೋಗ್ರಾಫಿಕ್ ಮೆಮರಿ ನಾನು ಇಲ್ಲೇ ಹೋಗದಿದ್ದೀನಿ ಅಂತ ಹೇಳಿದ್ರಿಂದ ಮೊದಲಿಗೆ 6x3 ಆ ಅಳತೆಯ ಗುಂಡಿ ತೆಗೆದ್ರು. ಏನೂ ಸಿಕ್ಕಿಲ್ಲ. ಆಯ್ತಪ್ಪ, ಇಲ್ಲೇ ಅಕ್ಕಪಕ್ಕದಲ್ಲೆಲ್ಲ ಇರಬೇಕೇನೋ ಅನ್ಕೊಂಡು ಆ 6x3 6x8 ಮಾಡಿದ್ರು. ಅಂದ್ರೆ ಅಗಲವಾಗಿ ತೋಡೋದಕ್ಕೆ ಶುರು ಮಾಡಿದ್ರು. ಅಲ್ಲೂ ಏನೂ ಸಿಕ್ಕಿಲ್ಲ. ಮೊದಲ ಆ ಗುಂಡಿ ಆಗದಾಗ ಏನು ಸಿಗದೆ ಇದ್ದಾಗ ಮತ್ತೆ ಆ ಕಡೆ ಇತ್ತು, ಪಕ್ಕದಲ್ಲಿತ್ತು, ಇಲ್ಲಾಗದಿದ್ರೆ ಸಿಕ್ತಿತ್ತು, ಅಲ್ಲಾಗದಿದ್ರೆ ಸಿಕ್ತಿತ್ತೇನೋ, ಅವ್ರಲ್ಲಿ ಅಗಿಲಿಲ್ಲ ಅದಕ್ಕೆ ಸಿಕ್ಕಿಲ್ಲ ಅನ್ನೋದು ಬೇಡ ಅಂತ ಅವನು ತೋಡಿಸಿರುವ ಜಾಗದ 15x15 ಈ ಅಳತೆನಲ್ಲಿ ತೆಗೆದ್ರು. ಆ ಗುಂಡಿಯನ್ನು ತೆಗೆದ್ರು. 8 ಅಡಿ ಆಳ ತೆಗೆದ್ರು. ಯಾವುದೇ ಗುಂಡಿ ತೆಗೆದ್ರು, ಎಷ್ಟು ಆಳ ತೆಗೆದ್ರು, ಎಷ್ಟು ಅಗಲ, ಎಷ್ಟು ಉದ್ದ ತೆಗೆದ್ರು, ಯಾವ ಗುಂಡಿಯಲ್ಲೂ ಕೂಡ ಒಂದೇ ಒಂದು ಮೂಳೆಯ ತುಂಡು ಕೂಡ ಪತ್ತೆಯಾಗಿಲ್ಲ. ಆಮೇಲೆ ಗುಂಡಿ ಆದ್ಮೇಲೂ ಕೂಡ ನಾನು ಜೊತೆ ಚರ್ಚೆ ಮಾಡಿದ್ರು. ಇಲ್ಲೇನಾ, ಪಕ್ಕಾನಾ? ಹೌದು, ನಾನಿಲ್ಲೇ ಅಂದಾಗ ಆಯ್ತಪ್ಪ, ನೋಡಪ್ಪ, ನೀನು ತೋರಿಸಿರೋ ಜಾಗದಲ್ಲಿ ಏನೂ ಇಲ್ಲ, ಮುಚ್ಚುತ್ತಾ ಇದ್ದೀವಿ ಗುಂಡಿಯನ್ನ ಅಂತ ಹೇಳಿ ಆಮೇಲೆ ಗುಂಡಿ ಮುಚ್ಚಿ ಬೇರೆ ಕಡೆ ಕರ್ಕೊಂಡು ಹೋದ್ರು. 2 ಆಯಿತು, 3 ಆಯಿತು. ನಿನ್ನೆ ಕೇವಲ ಒಂದೇ ಗುಂಡಿಯನ್ನು ಓಪನ್ ಮಾಡಿಸಿದ್ದು. ಯಾಕಂದರೆ ಸ್ವಲ್ಪ ಕುತೂಹಲ ಇತ್ತು, ಮಳೆ ಕೂಡ ಜಾಸ್ತಿಯಾಗಿ ಬರ್ತಾ ಇತ್ತು, ಗುಂಡಿ ತೋಡ್ತಾ ಇದ್ದಂಗೆ ನೀರು ಬರ್ತಾ ಇತ್ತು. ಬಟ್ ಇವತ್ತು ಗುಂಡಿ ತೋಡ್ತಾ ಇದ್ದಂಗೆ ಮಳೆಯೂ ಕೂಡ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಇವತ್ತು 5 ಅಂದರೆ 4 ಗುಂಡಿಗಳನ್ನು ತೋಡೋದಕ್ಕಾಯಿತು. 5 ಗುಂಡಿಗಳು ಟೋಟಲ್ ಆಗಿ ಈವರೆಗೆ ಶೋಧ ನಡೆಸಿದ್ರು. ಅಲ್ಲಿ ಒಂದೇ ಒಂದು ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಆದರೆ
ಇದು ಯಾರೋ ತೋರಿಸಿ ಯಾವುದೋ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡ್ಕೊಂಡು ಬಂದು ಆತನನ್ನು ತೋರಿಸು ಅಂತ ಒತ್ತಾಯಪೂರ್ವಕವಾಗಿ ತೋರಿಸ್ತಾ ಇರೋದಲ್ಲ. ಆದರೆ ಇಲ್ಲಿ ನಡೀತಾ ಇರೋದು ಅಥವಾ ಇಲ್ಲಿ ಆ ಗುಂಡಿಯನ್ನು ತೆಗಿತಾ ಇರೋದು ಅವನೇ ತೋರಿಸಿರುವಂಥ ಜಾಗ, ಅವನೇ ಹೇಳಿರುವಂಥ ವ್ಯಕ್ತಿಗಳು. ಅಂದರೆ ನಾನೇ ಹುತ್ತಿದ್ದೀನಿ, ಯೂನಿಫಾರ್ಮಲ್ಲಿ ಹುತ್ತಿದ್ದೀನಿ, ಬಟ್ಟೆ ಬ್ಯಾಗೆಲ್ಲ ಇದೆ ಅಂತೆಲ್ಲ ಹೇಳಿರೋದ್ರಿಂದ ಅಲ್ಲಿ ಏನಾದರೂ ಸಿಗಬೇಕಲ್ಲ ಅನ್ನೋದೊಂದು ಕುತೂಹಲ. 2 ID ಕಾರ್ಡ್ ಏನೋ ಸಿಕ್ಕಿದೆಯಂತೆ, ಅದ್ರ ಬಗ್ಗೆನೂ ಕೂಡ ಪಕ್ಕಾ ಕ್ಲಿಯರ್ ಆದಂಥ ಮಾಹಿತಿ ಇಲ್ಲ. ಸಿಕ್ಕಿದೆ ಅಂತೆ ಅನ್ನುವಂಥ ಸುದ್ದಿಗಳನ್ನು ಬಿಟ್ಟರೆ ಮತ್ತು ಒಂದು ತುಂಡು ಮೂಳೆ ಕೂಡ ಅಲ್ಲಿ ಸಿಕ್ಕಿಲ್ಲ ಅನ್ನೋದು ವಿಶೇಷ. ಹಾಗಾದರೆ ಈ ಮೂಳೆಗಳು ಅಥವಾ ಅಸ್ಥಿಪಂಜರಗಳು, ಬುರುಡೆಗಳು ಎಲ್ಲಿಗೆ ಹೋದವು? ನಿಜವಾಗ್ಲೂ ಅಲ್ಲಿ ಬುರುಡೆ ಇತ್ತಾ ಅಥವಾ ಬುರುಡೆಯನ್ನು ಬಿಡ್ಲಾಯ್ತಾ ಅನ್ನೋದೊಂದು ಪ್ರಶ್ನೆ ಇದೆಯಲ್ಲ. ಆ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ವಿ. ಆದರೆ ಈಗ ಉತ್ಖನನದ ಮುಖಾಂತರ ಲೈವ್ ಆಗಲ್ಲಿ ಏನಿದೆ ಅನ್ನೋದನ್ನು ತೋರಿಸಲಾಗ್ತಾ ಇದೆ. ರಾಕೇಶ್ ಶೆಟ್ಟಿ ಸರ್ನ ಮಾತಾಡ್ತೀನಿ. ಸರ್, ನಾವು ಮೊನ್ನೆ ಕೂಡ ಇದನ್ನೇ ಮಾತಾಡಿದ್ವಿ. ಈವನ್ ಇಫ್ ಅಲ್ಲೊಂದು ಬಾಡಿ ಸಿಕ್ಕರೂ ಕೂಡ ಅದು ರೇಪು, ಮರ್ಡ್ರು ಅಂತೆಲ್ಲ ಹೇಳೋದಕ್ಕೆ ಭಾಳ ಕಷ್ಟದಂಥ ಪರಿಸ್ಥಿತಿ. ಆದರೆ ಪಾಪ ಅವ್ರ ದುರದೃಷ್ಟಕ್ಕೆ 5 ಜಾಗದಲ್ಲಿ ಒಂದು ತುಂಡು ಮೂಳೆ ಸಿಕ್ಕಿಲ್ಲ ಸರ್. ಯಾವುದು ಅತಿರೇಕಕ್ಕೆ ಹೋದರೆ, ಮಿತಿ ಮೀರಿದ್ರೆ, ಹೋರಾಟಗಳಾಗಲಿ ಯಾವುದೇ ಆಗಲಿ, ಪ್ರಪಗಂಡಗಳನ್ನು ನಂಬ್ಕೊಂಡ್ಬಿಟ್ಟು ನಾವು FIR ಮಾಡಿಕೊಂಡು ಇನ್ನೊಬ್ಬನನ್ನು ಫೇಸ್ಬುಕ್ಕಲ್ಲಿ, ವಾಟ್ಸಪ್ಗಳಲ್ಲಿ ನ್ಯಾಯವನ್ನು ದೊರಕಿಸಲಿಕ್ಕೆ ಹೋದರೆ ಏನಾಗಬಹುದು ಅನ್ನೋದನ್ನು ನಾವು ಮಾತಾಡ್ತಾ ಇದ್ದೀವಿ. ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ವಾ, ಐ ಆಮ್ ಸೀಯಿಂಗ್ ಎ ಕಾಮಿಡಿ ಮೂವಿ. ಈ ನೀವೇನು ಉತ್ಕಲನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಲ್ಲ, ನಾನು ಇದನ್ನು ಹೇಳಿದ್ದೀನಿ ಏನಾಗುತ್ತೆ ಅಂತ. ಧರ್ಮಸ್ಥಳದ ಸ್ಟೋರಿ ಮಾಡುವಾಗಲೇ ಹೇಳಿದ್ದೀನಿ. ಒಬ್ಬ ಅಯೋಗ್ಯ ಅನಾಗರಿಕ, ಆ ನಾಯಕ್ ಸೋಮನಾಥ್ ನಾಯಕ್ ಅಂತ ಅವನು ಕೂತ್ಕೊಂಡು ಮಾತಾಡ್ತಾನೆ, ನಾನು ಹೆಣ್ಣು ಮಗಳ ಸಾವನ್ನು, ಹೆಣ್ಣು ಮಗಳ ಒಂದು ಅತ್ಯಾಚಾರವನ್ನು ವೇದಿಕೆಯಾಗಿ ಮಾಡಿಕೊಂಡು ಐ ವಾಂಟ್ ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ 12 ವರ್ಷದಿಂದ ಒಂದು ಮುಗ್ಧ ಹೆಣ್ಣು ಮಗುವಿನ ಅತ್ಯಾಚಾರ ಮತ್ತು ಸಾವನ್ನು ತನ್ನ ಹೊಟ್ಟೆ ಪಾಡಾಗಿ ಅದನ್ನು ಕನ್ವರ್ಟ್ ಮಾಡಿಕೊಂಡು ಬದುಕ್ತಾ ಇದ್ದಂತಹ ಇನ್ನೊಬ್ಬ, ನಾವು ಹೇಳ್ತೀವಲ್ಲ ಡಾಕ್ಟರ್ ಬಿ ಮಹೇಶ್ ತಿಮರೋಡಿ ಅಂತ ಹೇಳ್ತೀವಲ್ಲ, ಅವನು ಹೇಳ್ತಾನೆ ನಮ್ಮ ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ ಅಂತ ಹೇಳ್ತಾನೆ. ಇನ್ನೊಬ್ಬ ಒದ್ದು ಹೊರಗಡೆ ಹಾಕಿದಾರಲ್ಲ ಕರ್ನಾಟಕ ಗೌರ್ಮೆಂಟಿಂದ, ಇಟ್ಟುಸ್ ಬಾಂಬ್ ಇಟ್ಟು ಮಟ್ಟಣ್ಣವರ ಅಂತ ಹೇಳ್ತಾ ಇದ್ರಲ್ಲ, ಅವನು ಹೇಳ್ತಾನೆ ಇದು ಹರ್ಷೇಂದ್ರನ ಮಕ್ಕಳಲ್ಲ, ಇದು ವೀರೇಂದ್ರ ಹೆಗ್ಗಡೆ ಮಾಡಿದ್ದು ಅಂತ ಹೇಳ್ತಾನೆ. ಆ್ಯಂಡ್ ಇನ್ನೊಬ್ಬನನ್ನು ನಾನು ಹೇಳಿದ್ದೀನಿ, ಪುನಃ ಉಚ್ಚರಿಸ್ತೀನಿ. ಅವನಿಗೆ ಏನು ಒಬ್ಬ ಬಂದುಬಿಟ್ಟು ಸಾಕ್ಷಿ ಹೇಳಿದ ಕೂಡಲೇ ಇಡೀ ಜೀವಂತ ಸಾಕ್ಷಿ ಬಂದಿದೆ, ಜೀವಂತ ಸಾಕ್ಷಿಗಳು ಉತ್ಪತ್ತಿಯಾಗಿದ್ದೇವೆ ಅಂತ ಹೇಳಿದರು. ನಿಮ್ಮನ್ನು ನಾನು ಸಾಕ್ಷಿ ನಿಮ್ಮ ಬಾಯಲ್ಲಿ ಹೇಳಿಸ್ಬೋದಲ್ಲ, ಏನು ಬೇಕಾದ್ರೆ ಅಂತ ಹೇಳಿಸ್ಬೋದಲ್ಲ. ಒಬ್ಬ ಬಂದು ಹೇಳಿದ ಕೂಡಲೇ ಅದು ಜೀವಂತ ಸಾಕ್ಷಿ ಆಗಲ್ಲ, ಸಾಕ್ಷಿ ಪುರಾವೆಗಳು ಸಿಗಬೇಕು. ಆದರೆ ಈ ಟಾರ್ಗೆಟ್ ಇದೆ ಅಲ್ಲ, ಐ ಟೋಲ್ಡ್ 100 ಟೈಮ್ಸ್, ಇಡೀ ಭಾರತದ ಇತಿಹಾಸದಲ್ಲಿ ಈ ಧರ್ಮಸ್ಥಳದ ಏನು ಇಶ್ಯೂ ಇತ್ತಲ್ಲ, ಅದರಲ್ಲಿ ಇಡೀ ಭಾರತದಲ್ಲಿ ಒಂದೇ ಒಂದು ಚಾನಲ್ ಸತ್ಯದೊಟ್ಟಿಗೆ ನಿಂತ್ಕೊಂಡಿದ್ದು, ಪರಾಮರ್ಶೆ ಮಾಡಿದ್ದು, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಿದ್ದು, ನಮ್ಮ ಧರ್ಮದೊಟ್ಟಿಗೆ ನಿಂತ್ಕೊಂಡಿದ್ದು, ಹಿಂದೂ ಧರ್ಮಕ್ಕೆ ಆಗ್ತಾ ಇರುವ ಈ ಏಟನ್ನು ತೋರಿಸ್ತಾ ಇರೋದು. ಇದು ನಿಜವಾಗಿ ಸೌಜನ್ಯಳ ಕೇಸಿನ ಇಶ್ಯೂಸ್ ಅಲ್ಲ, ಇದು ಜಸ್ಟಿಸ್ ಫಾರ್ ಸೌಜನ್ಯ ಅಲ್ಲ ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಪವರ್ TV ಒಂದೇ. ವಿ ಸ್ಟುಡ್ ವಿತ್ ಎಲ್ಲರೂ ಆ ಕಡೆ ನಿಂತ್ಕೊಂಡಾಗ ನಾವು ಈ ಕಡೆ ಧೈರ್ಯವಾಗಿ ನಿಂತ್ಕೊಂಡು ಹೋರಾಡಿದ್ದೀವಿ. ಯಾಕಂದರೆ ಸತ್ಯದೊಟ್ಟಿಗೆ ಹೋರಾಡಿದರೆ ಜಯ ಸಿಗುತ್ತೆ ಅನ್ನೋದು. ಐ ಟೋಲ್ಡ್ ದ್ಯಾಟ್ ಡೇ ಆಗಿರಿ ಅಂತ. ಐ ವೆಲ್ಕಮ್ಡ್ SIT ಬೇಕು ನಮಗೆ ಅಂತ. ಯಾಕೆ ಹೇಳಿ, ಗೌರ್ಮೆಂಟ್ ನಾನು ಹೇಳಿದ್ರೆ ಸಿದ್ದರಾಮಯ್ಯ ಆ್ಯಂಡ್ ಗೃಹ ಮಂತ್ರಿ ಇವರಿಗೆಲ್ಲ ವಿ ಶುಡ್ ಸಲ್ಯೂಟ್. ಯಾಕೆ ಹೇಳಿ, ಅವರು ಕೇಳಿದ ಹೆಡ್ಡನ್ನೇ ಕೊಟ್ಬಿಟ್ಟಾರೆ. ನಮಗೆ ಪ್ರಣಬ್ ಮೊಹಂತಿ ಬೇಕು, ಆಯ್ತಪ್ಪ ನೀವು ಪ್ರಣಬ್ ಮೊಹಂತಿನ ಇಟ್ಕೊಳ್ಳಿ, ಅದರೊಟ್ಟಿಗೆ ನಮಗೆ 15-20 ಜನ ಬೇಕು, ಅವರನ್ನು ಇಟ್ಕೊಳ್ಳಿ. ಇವನಿಗೆ ವಿಟ್ನೆಸ್ ಸೆಕ್ಯೂರಿಟಿ ಆಕ್ಟ್ ಬೇಕು, ಆಯಿತು ಅದು ಸಿಗಲಿ. 164 ಮಾಡಿಸ್ಬೇಕು ಕೋರ್ಟಲ್ಲಿ, ಅದು ಆಗಲಿ. ಯಾಕಂದರೆ ಜನಗಳು ಬೇಸತ್ತು ಹೋಗಿದ್ದಾರೆ 12 ವರ್ಷದಿಂದ. ಈ ಕತೆಗಳನ್ನು, ಕವನಗಳನ್ನು, ಈ ಕಟ್ಟುಕತೆಗಳನ್ನು ಕೇಳಿಕೊಂಡು, ಕ್ಯಾನ್ ಯು ಬಿಲೀವ್ 1,000 ಹೆಣಗಳನ್ನು ರೇಪ್ ಮಾಡಿ ಹೂತು ಹಾಕಲಾಗುವುದು. ಒಂದು ಧರ್ಮಕ್ಷೇತ್ರ ಆಲ್ಮೋಸ್ಟ್ ಅದು 24 ಅವರ್ಸ್ ಬ್ಯುಸಿ ಇರುತ್ತೆ. 24 ಅವರ್ಸ್ ಬ್ಯುಸಿ ಇರುವಂಥ ಕ್ಷೇತ್ರ. ನೀವು 3 ಗಂಟೆಗೆ ಹೋಗಿ ನೇತ್ರಾವತಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ, ಸಂಜೆ ರಾತ್ರಿ ಬಸ್ಗಳು ಬರ್ತವೆ. ನೀವು ಬೆಳಿಗ್ಗೆನ ಜಾವದಿಂದ ಹಿಡಿದು ರಾತ್ರಿವರೆಗೆ 24 ಗಂಟೆ ಓಡಾಡ್ತಿರುವ ಜಾಗ. ಅವರು ತೋರಿಸಿದ 13 ಪಾಯಿಂಟ್ಗಳು ನೋಡಿ, ಸ್ನಾನಘಟ್ಟದಿಂದ ಹಿಡಿದು ರೋಡ್ ಸೈಡ್ವರೆಗೆ. ಕ್ಯಾನ್ ಯು ಬಿಲೀವ್ ದಿಸ್ ಸ್ಟೋರಿ?
ಒಂದು SIT ಅವರು 50-60 ಜನ ಇಟ್ಕೊಂಡು JCB ಇಟ್ಕೊಂಡು 2 ದಿನಕ್ಕೆ 5 ಗುಡ್ಡಿ ತೋಡವ್ರೆ. ಆ್ಯಂಡ್ ಇವನು ಒಬ್ಬ ಏನೋ ಎಲ್ಲಿ ಅವನಿಗೆ ಜ್ಞಾನೋದಯ ಆಗಿದೆಯಲ್ಲ, ಜ್ಞಾನೋದಯ ಎಲ್ಲಿ ಜ್ಞಾನೋದಯ ಆಗಿದೆ ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಆ ಜ್ಞಾನೋದಯ ಆದವರಿಗೆ ಇವನು ರಾತ್ರಿ ಹೋಗಿ 6x6 ಅಲ್ಲ, ಈಗ 12 ಅಡಿ ಹೊಡೀರಿ, ಇನ್ನೂ ಸಿಗುತ್ತೆ, ಸ್ವಲ್ಪ ಹೊಡೆದ್ರೆ ನಮ್ಮ ಊರಲ್ಲಿ ಬಾವಿ ಆಗುತ್ತೆ. ನಾನು ಅದು ಕೇಳಿದೆ, ಬಾವಿ ತೋಡ್ತಾ ಇರಬೇಕು ಪಾಪ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಅವನು ಅಗ್ದು ಬಾಡಿ ಎತ್ಕೊಂಡು ಒಬ್ಬ ಹೂತಾಕವನೆ. ಐ ಆಮ್ ಟೆಲ್ಲಿಂಗ್, ಈಗತ್ತು ಕೆಲವರು ನೋಡ್ತಾ ಇದ್ದೀನಿ ನಾನು, ID ಕಾರ್ಡ್ ಸಿಕ್ತು, ಅದರಲ್ಲಿ ಪ್ಯಾನ್ ನಂಬರ್ ಸಿಕ್ತು. ವಾಟ್ ನಾನ್ಸೆನ್ಸ್! ನಮ್ಮ ಮೀಡಿಯಾಗಳಿಗೂ ತಲೆ ಕೆಟ್ಟಿದ್ದೇನೆ ಅಂತ ಗೊತ್ತಿಲ್ಲ ನನಗೆ. ID ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಸಿಕ್ಕಿದ್ರೆ ಇಟ್ ಈಸ್ ಈಸಿ ಟು ಎಕ್ಸೆಸ್ ದ ಪರ್ಸನ್. ಆ ಪರ್ಸನ್ ಸಾವಿಗೀಡಾಗಿದ್ದಾನ, ಆ ಪರ್ಸನ್ ಇದ್ದಾನ, ಹೋಗ್ತಾರೆ ಧರ್ಮಸ್ಥಳದಲ್ಲಿ. ಇದು ಸ್ನಾನಘಟ್ಟ, ID ಕಾರ್ಡಿನೂ ಬೀಳುತ್ತೆ, ಪರ್ಸನು ಬೀಳುತ್ತೆ, ಪಿಕ್ ಪಾಕೆಟು ಆಗುತ್ತೆ. ಅಲ್ಲಿ ಪಿಕ್ ಪಾಕೆಟ್ ಆದಮೇಲೆ ದುಡ್ಡು ತಗೊಂಡು ಬಿಸಾಕಿದ್ದು ಇದೆ ಪರ್ಸ್ಗಳನ್ನು, ಕರೆಕ್ಟ್. ಅಲ್ಲಿ ಬ್ಲೌಸ್ ಪೀಸ್ ಸಿಕ್ತು, ಅಲ್ಲಿ ಅಂಡರ್ವೇರ್ ಸಿಕ್ತು. ಸ್ನಾನಘಟ್ಟ ರೀ, ಅಲ್ಲೇ ಬರೆದಿದ್ದಾರೆ, ಇಲ್ಲಿ ನಿಮ್ಮ ಬಟ್ಟೆ ಬರೆಗಳನ್ನು ಬಿಸಾಕಬೇಡಿ, ಇಲ್ಲಿ ಕಳ್ಳರು ಕಾಕರಿದ್ದಾರೆ, ಪಿಕ್ ಪಾಕೆಟ್ಗಳಿದ್ದಾರೆ, ಜೋಪಾನವಾಗಿ ನೋಡ್ಕೊಳ್ಳಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ. ಕರೆಕ್ಟ್. ಇಟ್ ಈಸ್ ದ ಅಲ್ಟಿಮೇಟ್. ಇವತ್ತು ಯಾವುದೋ ಒಬ್ಬ ಅಡ್ವೊಕೇಟ್ ನೋಡಿದೆ ನಾನು ಯಾವುದೋ ಒಂದು ಪ್ರೆಸ್ ರಿಲೀಸ್ ಅಂತ. ಈ ಅಡ್ವೊಕೇಟ್ಗಳಿಗೂ ಈ ಪ್ರೆಸ್ ರಿಲೀಸ್ ಮಾಡೋ ಶಾಕ್ ಯಾವಾಗದಿಂದ ಶುರು ಆಯಿತು ಗೊತ್ತಿಲ್ಲ ನನಗೆ. ಐ ಆಮ್ ಟೆಲಿಂಗ್, ಪ್ರೆಸ್ ರಿಲೀಸ್, ಮೊದಲ ಗುಂಡಿಯಲ್ಲಿ 2 ಶವ, 3ನೇ ಗುಂಡಿಯಲ್ಲಿ 4 ಶವ, 4ನೇ ಗುಂಡಿಯಲ್ಲಿ ಇಷ್ಟು ಶವ ಅಂತ ಬರ್ದವ್ರೆ ನೀಟಾಗಿ. ಈಗ 5 ಗುಂಡಿ ತೋಡವ್ರೆ. ಈಗ 5 ಆದ್ಮೇಲೆ ಏನು ಹೇಳ್ತಾರೆ ಗೊತ್ತವರು? ಅದು 5 ತೋಡಿದ್ದು ನೇತ್ರಾವತಿ ಪಕ್ಕದಲ್ಲಿ ಇತ್ತದು. ನೇತ್ರಾವತಿಯಿಂದ ನೀರು ಹರಿದು ಬರುವಾಗ 6 ಫೀಟ್ ಒಳಗಡೆ ನೇತ್ರಾವತಿ ಹೋಗ್ಬಿಟ್ಟು ಬಾಡಿ ನೆತ್ಕೊಂಡ್ಬಿಟ್ಟು ಹೋಗಿರಬೇಕು. ಇನ್ನು ರೋಡ್ ಸೈಡ್ ಇದರಲ್ಲಿ 6 ಇದೆ ಅಂತ. ಹಾಗಾದರೆ ಆ ಅಡ್ವೊಕೇಟ್ ಇವರೆಲ್ಲ ಸೇರಿ ಹೂತಾಕಿರ್ಬೇಕು. ಅವನಿಗೆ ಹೆಂಗೆ ಗೊತ್ತು ಅಡ್ವೊಕೇಟ್ಗೆ ಅದರಲ್ಲಿ 6 ಇದೆ ಅಂತ? ನಂಬರ್ 1. ನಂಬರ್ 2, ಸೆಕ್ಯೂರಿಟಿ ಆ್ಯಕ್ಟಲ್ಲಿರುವವನು ಇನ್ನೊಂದು ಅಡ್ವೊಕೇಟ್ಗೆ ಹೋಗ್ಬಿಟ್ಟು ಅವನು ಎಷ್ಟೆಷ್ಟು ನಂಬರ್ ಕೊಟ್ಟಿದ್ದಾನೆ ಅಂತ ಯಾಕೆ ಹೇಳಿರಬೇಕು? ಈಸ್ ಅಂಡರ್ ಹೂಮ್? SIT ಒಟ್ಟಿಗಿದ್ದಾನೆ ಈಗ ಅವನು. ಅವನಿಗೆ ಹೆಂಗೆ ಗೊತ್ತಾಯ್ತಪ್ಪ? ಈಗ ನಿನ್ನೆ ವಾಟ್ ಎವರ್ ದ ಕಮೆಂಟ್ಸ್ ದೇ ಮೇಕ್, ನಾನು ಹೇಳ್ತಾ ಇರೋದು ಇದು ಈ ಗುಂಡಿ ತೋಡ್ತಾ ಇದ್ದಾರಲ್ವಾ, ಅದು ಶವಗಳನ್ನು ಹುಡುಕ್ತಾ ಇರೋದಲ್ಲ, ಅಸ್ಥಿ ಪಂಜರಗಳನ್ನು ಹುಡುಕಿದ ಗುಂಡಿಗಳಲ್ಲ. ಸೌಜನ್ಯನ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಫೇಕ್ ಹೋರಾಟವನ್ನು ಮಾಡಿ ಭಿಕ್ಷುಕರ ಥರ ದೇವರ ಹೆಸರನ್ನು ಹಾಳು ಮಾಡಲಿಕ್ಕೆ ಹೊರಟು ತನ್ನ ಹೊಟ್ಟೆ ತುಂಬಿಸ್ಕೊಂಡಂತಹ ಇವರೆಲ್ಲ ಇದ್ದಾರಲ್ಲ, ಇವ್ರುಗಳ ಗುಂಡಿ ಇವರೇ ತೋಡಿಸ್ತಾ ಇರೋದು. ಡೋಂಟ್ ಯು ಫೀಲ್? ನಾನು ಕೆಲವರಿಗೆ ಹೇಳಿದೆ ಮೊನ್ನೆ, ಈ 5 ಗುಂಡಿ ಮುಚ್ಚಿದಾರಲ್ಲ, ಒಬ್ಬೊಬ್ಬರನ್ನು ಹಾಕಿ ಮುಚ್ಚಿಬಿಡಿಯಪ್ಪ ಅಂತ. ನಮಗೆ ಕೇಳಿ ಸಾಕಾಗಿದೆ 12 ವರ್ಷ. ಇಲ್ಲಪ್ಪ ನಿನ್ಗೆ ಇಲ್ಲಿದೇನಾ ಅಂತ ಕೇಳೋದು, ಅವನ್ನ ನಿಲ್ಲಿಸ್ಬಿಟ್ಟು ಹಾಕ್ಸೋದು, ಇಲ್ಲ ಅವನನ್ನೇ ಮಲಗಿಸ್ಬಿಟ್ಟು ಅದಕ್ಕೆ ಹಾಕ್ಬಿಡೋದು. ಸಮಾಜಕ್ಕೆ ಇಂಥವ್ರು ಯಾಕೆ ಬೇಕು? ಧರ್ಮವನ್ನು ಟಾರ್ಗೆಟ್ ಮಾಡುವವ ದೇವರನ್ನು ಟಾರ್ಗೆಟ್, ನಂಬಿಕೆ ಇಲ್ವ ನಿನಗೆ? ನಂಬಿಕೆ ಇಲ್ಲ, ಆಯ್ತಪ್ಪ ನಾನು ಹೇಳ್ತೀನಿ ಕೂತ್ಕೊಂಡು, ನನಗೆ ನನ್ನ ದೇವರ ಮೇಲೆ ನಂಬಿಕೆ ಇದೆಯಪ್ಪ, ನನಗೆ ಮಂಜುನಾಥನ ಮೇಲೆ ನಂಬಿಕೆ ಇದೆ, ಅಣ್ಣಪ್ಪನ ಮೇಲೆ ನಂಬಿಕೆ ಇದೆ, ನನಗೆ ಅಲ್ಲನ ಮೇಲೆ ನಂಬಿಕೆ ಇಲ್ಲ, ನನಗೆ ಯೇಸುವಿನ ಮೇಲೆ ನಂಬಿಕೆ ಇಲ್ಲಪ್ಪ. ಬಟ್ ಐ ಡೋಂಟ್ ಡಿಸ್ರೆಸ್ಪೆಕ್ಟ್. ಅದು ಅವರ ನಂಬಿಕೆ, ಅದು ಅವರ ದೇವರು. ಕೆಲವರು ದೇವರು ಒಬ್ಬನೇ ಅಂತ, ಆಯ್ತಪ್ಪ ದೇವರೊಬ್ಬನೇ ಕೈ ಮುಗಿಯುವ. ಬಟ್ ಐ ಡೋಂಟ್ ಡಿಸ್ರೆಸ್ಪೆಕ್ಟ್ ದಟ್ ಈಸ್ ದೇರ್ ಬಿಲೀಫ್. ಅದು ಅವರ ನಂಬಿಕೆ. ನನ್ನ ಧರ್ಮವನ್ನು ಹಾಳು ಮಾಡುವವನಿಗೆ, ನನ್ನ ಧರ್ಮವನ್ನು ಡಿಸ್ರೆಸ್ಪೆಕ್ಟ್ ಮಾಡುವವನಿಗೆ, ನನ್ನ ದೇವರಿಗೆ ಕೈ ತೋರಿಸುವವನಿಗೆ ನಾನು ಯಾಕೆ ಬಿಡಬೇಕು? ವೈ ಶುಡ್ ಐ ಟೋಲ್ಡ್ ಯು, ದಿಸ್ ಈಸ್ ನಾಟ್ ಜಸ್ಟಿಸ್ ಫಾರ್ ಎನಿಬಡಿ. ಇದು ಹಿಂದೂ ಧರ್ಮ ಟಾರ್ಗೆಟ್, ಇದು ವೀರೇಂದ್ರ ಹೆಗ್ಗಡೆ ಅವರನ್ನು ಟಾರ್ಗೆಟ್. ನಾನು ಈಗಲೂ ಹೇಳ್ತೀನಿ ರೀ ಪ್ರೌಡಾಗಿ, ದೇವ ಮಾನವನ ಅಂತಲೇ ಕರಿತೀನಿ ನಾನು. ಯಾಕೆ ಹೇಳಿ? ದೇವರಾಗಿದ್ದಾರೆ, ಜನರ ಪೂಜ್ಯರು, ಕಾವಂದರು, ನಡೆದಾಡುವ ಮಂಜುನಾಥ ಅಂತಾನೆ ನಾನು ಅವರಿಗೆ ಹೇಳಿದೆ. ಆ ರೀತಿ ಬದುಕಿದ್ದಾರೆ. ಮನುಷ್ಯ ಹುಟ್ಟಲ್ಲಿ ಯಾರು ದೇವರಾಗಿ ಹುಟ್ಟಲ್ಲ, ಮನುಷ್ಯ ಹುಟ್ಟಲ್ಲಿ ಯಾರು ಕ್ರಿಮಿನಲ್ ಆಗಿನೂ ಹುಟ್ಟಲ್ಲ. ಮನುಷ್ಯ ಅವನ ಆಚಾರ ನಡತೆ, ಅವನ ಆ್ಯಕ್ಟ್ ಇದೆಯಲ್ಲ, ಅವನನ್ನು ದೇವ ಮಾನವನನ್ನಾಗಿ ಮಾಡುತ್ತೆ, ಇಲ್ಲ ಅಂದರೆ ರಾಕ್ಷಸನನ್ನಾಗಿ ಮಾಡುತ್ತೆ. ಇವ್ರುಗಳು ಹುಟ್ಟಿದ್ದು ಅದೇ ರೀತಿ ಹುಟ್ಟಿದ್ದು. ಬಟ್ ಇವರ ಹುಟ್ಟೇ ಸರಿ ಇಲ್ಲ. ಏನು ಮಾಡ್ತೀರಿ?
ಹುಟ್ಟೇ ಸರಿ ಇಲ್ಲ ನಾನು ಹೇಳ್ತೀನಲ್ಲ. ಈಗ ನಾಳೆ ಇನ್ನೊಂದು ಸ್ಟೋರಿ ಶುರು ಆಗುತ್ತೆ ನೋಡಿ. ರಾತ್ರಿನೇ ಮೆಲ್ಲ ಬಂದು ನಾವು 1 ವರ್ಷದಿಂದ ಹೇಳ್ತಾ ಇದ್ವಿ ಇದು ಹೆಣ ಹೆಕ್ಕಿರ್ತಾರೆ ಇವರು ಅಂತ. ಈ ನಮ್ಮೂರಲ್ಲಿ ಹಣ ಬೇಕ್ತಾರಲ್ಲ, ಹೌದು ಈ ಸೈನ್. ನೋ 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 ದಿಸ್ ಇಸ್ ನಾಟ್ ಎಂಡ್. ಇವ್ರು ಎಣ್ಸಿರ್ಬೋದು, ಆಯ್ತಪ್ಪ ಇಲ್ಲ ಅಂತ ಹೋಗ್ತಾರೆ, ನಾವು ಇನ್ನೊಂದು ಸ್ಟೋರಿ ಮಾಡಿ ಬರ್ಬೋದು ಅಂತ. ಇವರು ಬಿಟ್ಟರು ಇನ್ನು ನಾವೆಲ್ಲ ಬಿಡಲ್ಲ. ಕರೆಕ್ಟ್, ನಾವೇ ಹೇಳ್ತೀವಿ ಅವನು 13 ಅಲ್ಲ ಇನ್ನೊಂದು 5 ಕಡೆ ಹೇಳ್ತಾನ. ಆಗಿರಪ್ಪ 5 ಅಡಿಯಲ್ಲ 9 ಅಡಿಯಲ್ಲ, ನಿಮ್ದೇನು ಹೋಗುತ್ತೆ? SIT ಅವರ ಗಂಟೆ ಏನಾದರೂ ಹೋಗುತ್ತಾ? ಇಲ್ಲ, ಗವರ್ಮೆಂಟಿಗೆ ದುಡ್ಡು ಹಾಕ್ಸಿ ಇನ್ನೊಂದು 10 ಬಿಟ್ಟು ಜಾಸ್ತಿ ಹಾಕ್ಸಿ ಏನಾಗುತ್ತೆ? ಬಾಡಿ ಸಿಕ್ಕಿದ್ರೆ ಬಾಡಿ ಕ್ಯಾನ್ ಐಡೆಂಟಿಫೈ ವೆದರ್ ಇಟ್ಸ್ ಅ ಫೀಮೇಲ್ ವೆದರ್ ಇಟ್ಸ್ ಅ ಮೇಲ್ ಆ್ಯಂಡ್ ವಾಟ್ ಏಜ್ ಗ್ರೂಪ್. ಇದು ಯಾವಾಗ ಸಾವು ಆಗಿರ್ಬೋದು, ಪ್ರಾಬಬ್ಲಿ ಟೈಮಿಂಗ್ ಅದನ್ನು ನೋಡ್ಬೋದು. ಯಾಕೆ ಸಾವಾಗಿದೆ? ಐ ಡೋಂಟ್ ಥಿಂಕ್ ಸೊ. ಮೂಳೆ ಮೇಲೆ ಬಿದ್ದರೆ ಮೂಳೆ ಮೇಲೆ ಅಂಥದ್ದೇನು ಮೂಳೆ ತುಂಡಾಗಿರ್ಬೋದು, ಇವ್ರು ಅಗಿಯುವಾಗಲೇ ಹೋಗಿರ್ಬೋದು. ಈಗ JCP ಹಾಕೊಂಡು ನೀವು ಮೂಲೆ ಅಗಿತೀರಂದ್ರೆ ಹೋಗುತ್ತೆ. 12 ವರ್ಷ JCPಯಲ್ಲಿ ಅಗಿತಾ ಇದ್ದೀರಿ ನೀವು. ಅಲ್ಲೇನೋ ಫಾರೆಸ್ಟ್ ಅವ್ರು ಬಿಟ್ಟಿಲ್ಲಂತೆ ಮೇಲೆ ಹೋಗ್ಲಿಕ್ಕೆ. ಈಗ ID ಕಾರ್ಡ್ ಸಿಕ್ಕಿದೆ, ರವಕೆ ಸಿಕ್ಕಿದೆ, ಅಂಡರ್ವೇರ್ ಸಿಕ್ಕಿದೆ. ನಾನು ನಿನ್ನೆ ನಮ್ಮ ಇನ್ಪುಟ್ ಎಡ್ರದ್ದು ಗೌಡ್ರಿದ್ರು, ಲೋಕೇಶ್ ಗೌಡ್ರು, ಅವ್ರುಗಳದ್ದು ಆಸನದಿಂದ ಎಲ್ಲ ತೇಲಿ ಬಿಡ್ತೀರಪ್ಪ ನೀವು ಕೆಳಗಡೆ ಮೇಲ್ಗಡೆ, ಅಲ್ಲೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಈಗ ನಾವು ನೋಡಿ ನಮ್ಮ ಊರವರು ಅದನ್ನು ಅಗದು ತೋರಿಸ್ಬೇಕಾಗುತ್ತೆ ನಿಮ್ಮ ಏನು ನೀವು ಬಿಟ್ಟ ವಸ್ತ್ರಗಳನ್ನು ಅಂತ. ಕರೆಕ್ಟ್, ದಟ್ಸ್ ವಾಟ್ ಇಟ್ ಹ್ಯಾಪನ್ಸ್. ಡೋಂಟ್ ಯು ಫೀಲ್ ಶೇಮ್? ಯಾರೋ ಇವು ನಮ್ಮ ಮುತಾಲಿಕ್ ಅವರು ಹೇಳ್ತಾ ಇದ್ರು, ಯು ಆಲ್ ಪುಟ್ ದೆಮ್, ನಮ್ಮ ದೇಶವನ್ನು ಮಾತ್ರ ಅಲ್ಲ, ನಮ್ಮ ರಾಜ್ಯವನ್ನು ಮಾತ್ರ ಅಲ್ಲ, ನಮ್ಮ ದೇವರನ್ನು ನೀವು ಬೀದಿ ತಂದುಬಿಟ್ಟಿದ್ದೀರಿ. ನಂಬಿಕೆ ಅನ್ನೋದಿದೆ ಅಲ್ವಾ, ಮಂಜುನಾಥನ ಮೇಲೆ ಅಣ್ಣಪ್ಪನ ಮೇಲೆ ಇರುವ ನಂಬಿಕೆಯನ್ನೇ ನೀವು, ನಿಮ್ಮ ಉದ್ದೇಶನೇ ಅದು, ಅದನ್ನು ಕಳಿಬೇಕು. ನಂಬಿಕೆ ಒಂದು ಸಲ ಅಲ್ಗಾಡಿ ಬಿಟ್ಟರೆ ಉಂಟಲ್ಲ, ದೇವರ ಮೇಲೆ ಇರುವ ಆ ಹೆದರಿಕೆ ಅಲ್ಗಾಡಿ ಬಿಟ್ಟುಂಟ, ಧರ್ಮದ ಮೇಲೆ ಇರುವ ನಂಬಿಕೆ ಹೊರಟೋಗ್ಬಿಡುತ್ತೆ. ಧರ್ಮದ ಮೇಲೆ ಇರುವ ನಂಬಿಕೆ ಹೊರಟೋದ್ರೆ ಆ ಪೀಠದ ಮೇಲಿರುವವನ ಮೇಲೇನೂ ನಂಬಿಕೆ ಹೊರಟೋಗ್ಬಿಡುತ್ತೆ. ಇವರು ಹೋರಾಟಗಾರರು ಹೇಳುವ ಮಾತು ನೋಡಿ, ಅಲ್ಲಿ ಮಂಜುನಾಥ ಇಲ್ವಾ, ಅಣ್ಣಪ್ಪ ಇದೆ, ನಮಗೇನಾಗ್ತಾ ಇಲ್ಲ, ಟೈಮ್ ತಗೊಳುತ್ತೆ ಅಂತ ಹೇಳ್ತಾ ಇದ್ದೆ ನಾನು. ನಿಮ್ಗೆ ಆಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ. ಕ್ಯಾನ್ಸರ್ 4th ಸ್ಟೇಜ್ಗೆ ಹೋದ್ಮೇಲೆ ಗೊತ್ತಾಗೋದು ಕೆಲವರಿಗೆ, ಅಲ್ಲಿವರೆಗೆ ಗೊತ್ತಾಗಲ್ಲ ಅವನಿಗೆ. ಕರೆಕ್ಟಾಗಿ ಓಡಾಡ್ತಾ ಇದ್ದಪ್ಪ ಮೊನ್ನೆವರೆಗೆ, ಸ್ವಲ್ಪ ನೋವು ಅಂತ ಅನಿಸ್ಬಿಟ್ಟು ಟೆಸ್ಟಿಗೆ ಹೋದರೆ 4th ಸ್ಟೇಜ್ ರೀಚ್ ಆಗಿಬಿಟ್ಟಿತ್ತು ಮಾರೆ ಅಂತ. ಇವ್ರಿಗೆ ಅದೇ ಆಗ್ತಾ ಇರೋದು, ಗೊತ್ತೇ ಆಗಿಲ್ಲ, ಒಳಗಡೆ ಆಗ್ತಾ ಇದೆ. ಇದು ಹುಚ್ಚಿನ ಪರಮಾವಧಿ ಅಂತ ನಾನು ಹೇಳಿದೆ. ಈ ಹೆಣ ಹುಡುಕಿಸುವ ಸಾವಾಸ ಇದೆ ಅಲ್ಲ, ರಾಮ್ ರೈಮಲ್ಲಿ ಸಿಕ್ತಲ್ಲ, ದಿಸ್ ಇಸ್ ಆಲ್ ಕಮ್ಯುನಿಸ್ಟ್ ಆ್ಯಂಡ್ ಅದರ್ ಅನ್ಯ ಧರ್ಮೀಯರು ಎಲ್ಲ ಸೇರ್ಕೊಂಡ್ಬಿಟ್ಟು ಮಾಡ್ತಾರೋ ಕೆಲಸ ಇದು. ಅದರ್ವೈಸ್ ಅವನಿಗೇನ್ರಿ ಕೆಲಸ ಇದೆ? ಮುತಾಲಿಕ್ ಕೇಳಿದ್ರು, ಏನು ಮಸೀದಿಗಳಲ್ಲಿ ರೇಪ್ ಆಗಿಲ್ವಾ, ಚರ್ಚ್ಗಳಲ್ಲಿ ರೇಪ್ ಆಗಿಲ್ವಾ? ಮಂಗಳೂರಲ್ಲಿ ಆಯ್ತಲ್ಲ, ಸಣ್ಣ ಮಕ್ಕಳ ಮೇಲೆ ಆಯ್ತಲ್ಲ. ಎಲ್ಲಿದ್ದ ಇವನು? ಎಲ್ಲಿದ್ದ? ತಿಮ್ಮರೋಡಿ ಅಲ್ಲಿಗೆ ಹೋಗ್ಬೇಕಿತ್ತು ಮಟ್ಟಣ್ಣವರು. ಚಿಕ್ಕ ಮಕ್ಕಳ ಮೇಲೆ ಆಯ್ತಲ್ಲ, ಎಲ್ಲೋದ? ಯಾಕೆ ಹೋಗಿಲ್ಲ? 1.25 ಲಕ್ಷ ಕೋಟಿ ಆಸ್ತಿ ಅಲ್ಲ. ಹೌದು, ಒಂದು ಕರೆಕ್ಟ್. ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಪ್ಯಾರಲಲ್ ಧರ್ಮಸ್ಥಳ ಕಟ್ತೀನಿ, ಧರ್ಮಸ್ಥಳಕ್ಕೆ ಬರುವಂಥ ಭಕ್ತರು ಬೇಕಾಗಿಲ್ಲ, ಒಂದು 20% ಈ ಕಡೆ ಬಂದುಬಿಟ್ರೆ, ಡಬ್ಬ ಕಣ ಬಿಟ್ಟರೆ ನಾನೇನು ಧರ್ಮಸ್ಥಳ ಥರ ಕೆಲಸ ಮಾಡಬೇಕಾ? ಬಾಯಲ್ಲಿ ಬರದೆ ಹೊಲಸು ಪದಗಳು. ಆ್ಯಂಡ್ ಇವನು ಪೀಠಾಧಿಪತಿ ಅಂತೆ, ಕಾಲಿಗೆ ಚಪ್ಪಲಿ ಇಲ್ಲ, ನಾಲಿಗೆನೇ ಚಪ್ಪಲಿ. ಮತ್ತು ಅವ್ರಿಗೆ ಅನ್ಬಾರ್ದಂತೆ, ಅವನಿಗೆ ಸಂವಿಧಾನದಲ್ಲಿ ಬರೆದಿದೆ ಅಂತೆ. ಏನು ಬರೆದಿದೆ ಸಂವಿಧಾನದಲ್ಲಿ? ಏನು ಹಾಕಿದೆ ಅವನಿಗೆ? ವಾಕ್ ಸ್ವಾತಂತ್ರ್ಯ. ನಾವು ಆ ಸಂವಿಧಾನದಲ್ಲಿ ಬರಲ್ಲ, ನಮಗೆ ಬೇರೆ ಸಂವಿಧಾನ ಇದೆ. ಇವನು ಭಾರತದ ಸಂವಿಧಾನನ, ಇವನಿಗೆ ಫಾರಿನ್ ಸಂವಿಧಾನನೂ ಗೊತ್ತಿಲ್ಲ. ಕರೆಕ್ಟ್, ಅವನಿರುವ ಸಂವಿಧಾನನೇ ನಮಗಿರುತ್ತಲ್ವಾ. ಅವನು ನನಗೆ ಆ ಭಾಷೆ ಯೂಸ್ ಮಾಡಿದರೆ ನಾನು ಆ ಭಾಷೆ ಅವನಿಗೆ ಯೂಸ್ ಮಾಡ್ಬೋದಲ್ಲ. ಕರೆಕ್ಟಾ? ದಟ್ಸ್ ವಾಟ್. ಇದು ನ್ಯಾಯ ಸಿಗುತ್ತೆ. ಫಾರ್ ದಿಸ್ ನಾನು ನಿಮ್ಗೊಂದು ಹೇಳ್ತೀನಿ ಕೇಳಿ. ಐ ಥಿಂಕ್ ಮೈ ಬ್ಯಾಕ್ಟ್ರೀನ್ ಅದೊಂದು ವಿಡಿಯೋ ಇದೆ, ಮಟ್ಟಣ್ಣವರು ಒಂದು ಮಾತಾಡ್ತಾರೆ. ಆ ವಿಡಿಯೋ ಇದ್ರೊಮ್ಮೆ ಪ್ಲೇ ಮಾಡಿ. ಐ ವಾಂಟ್ ವಿಸಿಟರ್ಸ್ ಶುಡ್ ಸಿ ದ್ಯಾಟ್ ಒನ್ಸ್. ವ್ಯೂವರ್ಸ್ ಅದನ್ನು ನೋಡಬೇಕು ನೀವು. ಇವರು ಯಾವ ರೀತಿಯ ಮುಟ್ಟಾಳರು, ಇವರು ಯಾವ ರೀತಿಯ ಕತೆ ಕಟ್ತಾರೆ, ಇವರು ಯಾವ ರೀತಿಯಾಗಿ ಇದನ್ನು ನಡೆಸ್ತಾರೆ,
ಸಿ ಎಗೈನ್ ನಾವು ಧರ್ಮಸ್ಥಳದ 4ನೇ ಎಪಿಸೋಡ್ಗೆ ಬಂದಿಲ್ಲ. ವೆಯ್ಟ್, ನಾನು ಹೇಳ್ತಾ ಇದ್ದೀನಿ ನಿಮಗೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. 4ನೇ ಎಪಿಸೋಡ್ ನೋಡಿ. ನಾವು ದೂರದಿಂದ ನೋಡ್ತಾ ಇದ್ದೀವಿ, ಏನೇನಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ನಾವು ಹೇಳಿದ್ವಿ ಈ ಡ್ರಾಮಕ್ಕೆ, ಈ ಪರದೆಗೆ ಒಂದು ಪರದೆ ಎಳಿತೀವಿ ಅಂತ ಹೇಳಿದ್ವಿ. ಈ ನಾಟಕಕ್ಕೆ ಪರದೆ ನಾವೇ ಎಳೆಯುವುದು ಅಂತಲೂ ಹೇಳಿದ್ದೀವಿ. ಸೌಜನ್ಯ, ಕ್ಷಮಿಸು ಸೌಜನ್ಯ ಅಂತ ಎಪಿಸೋಡ್ ಬಂದಾಗ ನಾವು ಹೇಳಿದ್ವಿ, ಸೌಜನ್ಯ ನಿಮಗೆ ನಾವು ಜಸ್ಟಿಸ್ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಶೇಮ್, ಇಟ್ಸ್ ನಾಟ್ ಓನ್ಲಿ ಶೇಮ್. ಕೈ ಕಟ್ಟಿ ಕೂಳ್ತಿದ್ವಲ್ಲ ನಾವು, ಇಟ್ಸ್ ಎ ಶೇಮ್ ಆನ್ ಅಸ್. ವಿಡಿಯೋ ರೆಡಿ ಇದೆ. ಎಸ್, ಪ್ಲೀಸ್ ಪ್ಲೇ ದ್ಯಾಟ್. ದಾಖಲೆಗಳು ಉಂಟಂತೆ, ಅಂತೆ ಉಂಟಂತೆ. ಪುಟಾಣಿ ಪುಟ್ಟ ಹೇಳಿದ್ರೆ ನಮ್ಮ ಕಡೆ ಉಂಟು, ಇವ್ರು ಹೇಳಿದ್ರೆ ಉಂಟಂತೆ. ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ತಲೆ ಬುರುಡೆಯನ್ನ ಏನು ಆ ಭೀಮ ತಂದು ಕೊಟ್ಟಿದ್ನಲ್ಲ, ಆ ತಲೆ ಬುರುಡೆ ಎಲ್ಲಿಂದ ತಂದು ಕೊಟ್ಟ ಅನ್ನೋದು ಸ್ಥಳ ಮಾಜರು ಇವತ್ತು ಆಗಿದೆ. ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಮಧ್ಯಾಹ್ನ ಆಗಿದೆ, ಈಗ ಸಾಯಂಕಾಲ ಮಾತಾಡ್ತಾ ಇದ್ದೀನಿ. ಹೇಳಿದ್ರಲ್ಲ ರುದ್ರಭೂಮಿಯಲ್ಲಿ ಅದನ್ನು ನಾವು ಹಾಕಿದ್ದು ಉಂಟು. ಈಗ ನಾನು ಹೇಳೋದು, ಪುಟಾಣಿ ಬಾ ತೋರ್ಸು ಎಲ್ಲೇ. ಆನಂತರ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆ ತಲೆ ಬುರುಡೆ ಮಹಿಳೆಯದ್ದು, ಯುವತಿಯದ್ದು, 24 ವರ್ಷದ ಯುವತಿಯದ್ದು ಅಂತ ಹೇಳಿ FSL ನಿಂದ ನಮಗೆ ಮಾಹಿತಿ ಬಂದಿದೆ, ಖಚಿತ ಮಾಹಿತಿ ಬಂದಿದೆ. 24 ವರ್ಷ ವಯಸ್ಸಿನ ಮಹಿಳೆಯ ತಲೆ ಬುರುಡೆ ಅಂತ ಹೇಳಿ. ಪುಟಾಣಿ ಬಾ ತೋರ್ಸು. 24 ವರ್ಷದ ಮಹಿಳೆಯ ಶವವನ್ನ ನೀನು ಎಲ್ಲಿ ಹೂತ್ ಹಾಕಿದ್ದೆ? ಹೂತ್ ಹಾಕಿದ ಜಾಗ ಯಾವುದು? ಎಲ್ಲ ಟಿವಿ ಚಾನೆಲ್ ಅವರು ಹೋಗಿದ್ದಾರೆ, ಇವತ್ತು ನೋಡಿದ್ದಾರೆ. SIT ಅವರು ಹೋಗಿದ್ದಾರೆ. ಎಲ್ಲಿ? ಧರ್ಮಸ್ಥಳದ ರುದ್ರಭೂಮಿಗೆ ಹೋದ್ರ? ನಿಮ್ಮ ನಕಲಿ ದೇವಮಾನವ ದಾನ ಮಾಡಿದಂತ ರುದ್ರಭೂಮಿಗೆ ಹೋದ್ರ? ಎಲ್ಲಿ ಹೋಗಿದ್ದಾರೆ? ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೋಗಿದ್ದಾರೆ. ಈ ಪುಟಾಣಿ ತೋರಿಸ್ಬೇಕೀಗ. ಅವನ ಮಾತು ಕೇಳ್ಕೊಂಡು ರುದ್ರಭೂಮಿಗೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಅಂತೆ ಕಂತೆ ಕಟ್ತಾ ಇದ್ರಲ್ಲ, ಕತೆ ಕಟ್ಟಿದ್ರಲ್ಲ, ಅವರು ಹೇಳಲಿ. ಅಷ್ಟೇ ಅಲ್ಲ, ಬಹುಶಃ 14-15 ಸೈಟ್ ಮಾರ್ಕ್ ಮಾಡಿದ್ದಾರೆ. 1, 2, 3, 4 ಆ ಅನಾಮಿಕ ವ್ಯಕ್ತಿ ಭೀಮ ತೋರಿಸಿದಂತಹ ಸೈಟ್ಗಳು. ಸ್ವಾಮಿ, ನಾನು ಇಲ್ಲಿ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ ಸ್ಥಳಗಳನ್ನ ನಂಬರ್ ವೈಸ್ ಮಾರ್ಕ್ ಮಾಡಿದ್ದಾರೆ. ಆ 14 ಅಥವಾ 15 ಸೈಟ್ಗಳಲ್ಲಿ ಒಂದೇ ಒಂದು ಸೈಟ್ ರುದ್ರಭೂಮಿಯಲ್ಲಿ ಇಲ್ಲ. ಬಾ ಪುಟಾಣಿ, ಏಜೆಂಟು ಅವರು ಹೇಳಿದ್ರು ದಾಖಲೆಗಳು ಉಂಟಂತೆ, ಅಂತೆ ಉಂಟಂತೆ. ಪುಟಾಣಿ ಏನನ್ಸುತ್ತೆ? ನಮ್ಮ FSL ಅಲ್ಲಿ ಅಷ್ಟು ಫಾಸ್ಟ್. ನೋ, ಐ ಆಮ್ ಫಾಲೋಯಿಂಗ್ ಇಟ್ ಅಪ್. ನನಗೆ ಇವರ ವಿಡಿಯೋಗಳು ನೋಡಿದಾಗಲ್ಲ, ಐ ಫಾಲೋ ಅಪ್ ಆಲ್ ದ ವಿಡಿಯೋಸ್. ಮುಟ್ಟಾಳ ಅಂದರೆ ಇವನಿಗೆ ತಲೆಯಲ್ಲಿ ಲದ್ದಿನೂ ಇಲ್ಲ, ಏನಿಲ್ಲ. FSL ಇವನಿಗೆ ರಿಪೋರ್ಟ್ ಮಾಡುತ್ತಾ? ನೀವು ಹೇಳಿ. ಹಂಗಂದ್ರೆ ನನಗೆ SIT ಮೇಲೆ ಈಗ ಅನುಮಾನ ಇದೆ. SIT ಮೇಲೆ ನನಗೆ ಅನುಮಾನ ಹುಟ್ಕೊಂಡಿದೆ. SIT ಅವರು ಇವರು ಸೇರ್ಕೊಂಡ್ಬಿಟ್ಟು ನಾಳೆ ಏನಾದರೂ ಮಾಡ್ಬೋದು ಅನ್ನೋ ಅನುಮಾನ ನನಗೆ ಹುಟ್ಟಿದೆ. ಯಾಕಂದರೆ FSLಗೆ SIT ಹತ್ರ ಬಾಡಿ ಟ್ರಾನ್ಸ್ಫರ್ ಆಗಿದೆ, FSLಗೆ ಹೋಗಿದೆ. FSL ರಿಪೋರ್ಟು ಮಟ್ಟಣ್ಣವರಿಗೆ ಹೋಗಿದೆ ಅಂದರೆ ದರ್ ಈಸ್ ಸಮಥಿಂಗ್ ಫಿಶಿ. ಅದು ಅವನಿಗೆ ಹೆಸರು ವಿಳಾಸನ ಗೊತ್ತಿದೆ. 24 ವರ್ಷದ ಹೆಣ್ಣು ಮಹಿಳೆ, ಹೆಣ್ಣು ಹುಡುಗಿದ್ದು. ಇಷ್ಟವರೆಗೆ ಮಾಜರಾಗಿಲ್ಲ. ಅವನು ಎಲ್ಲಿ ಬಾಡಿ ತೆಗೆದಿದ್ದಾನೆ ಮಾಜರಾಗಿಲ್ಲ. 5 ಪ್ಲೇಸ್ ಇದ್ದು ತೋರಿಸಿದಾಗಿದೆ. ಈ ಮುಟ್ಟಾಳ ಹೇಳಿದಂಗೆ ಇಲ್ಲಿ ಎಲ್ಲೂ ಇನ್ನೂ ಸಿಕ್ಕಿಲ್ಲ. ನನಗೆ ಒಂದು ಮಾಹಿತಿ ಬಂದ ಪ್ರಕಾರ ಈ 75 ವರ್ಷದ ಹುಡುಗಿ ಶವ ಇದೆಯಲ್ಲ, 25 ವರ್ಷದ್ದು, ಅದು ಮಟ್ಟಣ್ಣವರು ರೇಪ್ ಮಾಡಿದ್ದ ಹುಡುಗಿದ್ದು ಅಂತ ಹೇಳ್ತಾರೆ. ಐ ಆಮ್ ಟೆಲ್ಲಿಂಗ್ ಯು, ನನಗೆ ಮಾಹಿತಿ ಪ್ರಕಾರ ಬಂದಿದೆ. ನನಗೊಂದು ವಿಟ್ನೆಸ್ ಬಂದಿದ್ದಾರೆ, ಒಬ್ಬರು ಬಂದವರೆ. ಮಟ್ಟಣ್ಣ ಇಲ್ಲಿ ಬಂದರೆ ನಾನು ಅವರನ್ನು ಕೂರಿಸ್ತೀನಿ, ಮಾಸ್ಕ್ ಹಾಕ್ಬಿಟ್ಟು ನಾನು ಕೂರಿಸ್ತೀನಿ, ಕರೆಕ್ಟ್, ಪ್ರೆಸ್ ರಿಲೀಸನ್ನು ಬಿಡ್ತೀನಿ. ನನ್ನ ಪ್ರಕಾರ ಇದು ಹೇಳುವ ರೀತಿ ನೋಡಿದರೆ ಮಟ್ಟಣ್ಣನೇ ಮಾಡಿಬಿಟ್ಟು ಇಟ್ಟ ಶವವನ್ನು ಕೊಟ್ಟಿರಬೇಕು. ಇಲ್ಲ SIT ಅವ್ರಿಗೂ ಅದೇನಾದರೂ ಮಾಡಿದರೆ
FSL ಅವರಿಗೆ ವಿ ವಿಲ್ ಆಸ್ಕ್ ಕ್ವಶನ್ ಟುಮಾರೋ. ಹೌ ದಿಸ್, ಇಫ್ ಇಟ್ ಈಸ್ ರೈಟ್ ಆಲ್ಸೋ, ಹೌ ದಿಸ್ ಇನ್ಫಾರ್ಮೇಷನ್ ಈಸ್ ಲೀಕ್ಡ್? ಅಥವಾ ಈ ಮುಟ್ಟಾಳ ಅನಾಗರಿಕ ನಾಗರಿಕರನ್ನು, ಭಕ್ತರನ್ನು, ಅಮಾಯಕರನ್ನು ದಂಗೆ ಏಳಿಸಲಿಕ್ಕೆ ಇಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರ? ಕಾನೂನು ಕ್ರಮ ಏನು ಇವನಿಗೆ? ಅಥವಾ ದಾರಿ ತಪ್ಪಿಸ್ಲಿಕ್ಕ, SIT ದಾರಿ ತಪ್ಪಿಸ್ಲಿಕ್ಕ? ಫಾರ್ ವಾಟ್ ರೀಸನ್ ಈಸ್ ಗಿವಿಂಗ್ ದಟ್ ಸ್ಟೇಟ್ಮೆಂಟ್? ಯು ಟೆಲ್ ಮಿ. 3 ದಿನ ಆಗಿಲ್ಲ, SIT ಸ್ಟಾರ್ಟ್ ಆಗಿ FSLಗೆ ಹೋಗಿದೆ ಅಷ್ಟೇ, ಕರೆಕ್ಟ್? ಇವನು ಹೇಳ್ತಾನೆ ಅದು 25 ವರ್ಷ ಹುಡುಗಿದ್ದಂತೆ. ಇವನಿಗೆ ಹೆಂಗೆ ಗೊತ್ತಾಯಿತು? ಅದನ್ನು ಇನ್ನೊಮ್ಮೆ ರಿಪೀಟ್ ಹಾಕ್ರಿ. ಅವ್ರಿಗೆ ವಾಟ್ಸಪ್ಪಲ್ಲಿ ನೋಡಿ 2ನೇ ಸಲ ನೋಡಿದ್ರೆ ಅರ್ಥ ಆಗೋದು. ಇನ್ನೊಮ್ಮೆ ಯಾಕೆ ರಿಪೀಟ್ ಹಾಕಿ ಅದನ್ನು ವಿಡಿಯೋ? ಶವವನ್ನವರು ಹೇಳಿದ್ರು, ದಾಖಲೆಗಳು ಉಂಟಂತೆ, ಉಂಟಂತೆ. ಪುಟಾಣಿ ಪುಟ್ಟ ಹೇಳಿದ್ರೆ ನಮ್ಮ ಕಡೆ ಉಂಟು, ಇವ್ರು ಹೇಳಿದ್ರು ಉಂಟಂತೆ. ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ತಲೆ ಬುರುಡೆಯನ್ನ ಏನು ಆ ಭೀಮ ತಂದು ಕೊಟ್ಟಿದ್ನಲ್ಲ, ಆ ತಲೆ ಬುರುಡೆ ಎಲ್ಲಿಂದ ತಂದು ಕೊಟ್ಟ ಅನ್ನೋದು ಸ್ಥಳ ಮಾಜರು ಇವತ್ತು ಆಗಿದೆ. ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಮಧ್ಯಾಹ್ನ ಆಗಿದೆ, ಈಗ ಸಾಯಂಕಾಲ ಮಾತಾಡ್ತಾ ಇದ್ದೇನೆ. ಹೇಳಿರಲ್ಲ, ರುದ್ರಭೂಮಿಯಲ್ಲಿ ಅದನ್ನು ನಾವು ಹಾಕಿದ್ದು ಉಂಟು. ಈಗ ನಾನು ಹೇಳೋದು, ಪುಟಾಣಿ ಬಾ ತೋರ್ಸು ಎಲ್ಲೇ. ಆನಂತರ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಆ ತಲೆ ಬುರುಡೆ ಮಹಿಳೆಯದ್ದು, ಯುವತಿಯದ್ದು, 24 ವರ್ಷದ ಯುವತಿಯದ್ದು ಅಂತೇಳಿ FSL ನಿಂದ ನಮಗೆ ಮಾಹಿತಿ ಬಂದಿದೆ, ಖಚಿತ ಮಾಹಿತಿ ಬಂದಿದೆ. 24 ವರ್ಷ ವಯಸ್ಸಿನ ಮಹಿಳೆಯ ತಲೆ ಬುರುಡೆ ಅಂತ ಹೇಳಿ. ಪುಟಾಣಿ ಬಾ ತೋರ್ಸು. 24 ವರ್ಷದ ಮಹಿಳೆಯ ಶವವನ್ನ ನೀನು ಎಲ್ಲಿ ಹೂತ್ ಹಾಕಿದ್ದೆ? ಹೂತ್ ಹಾಕಿದ ಜಾಗ ಯಾವುದು? ಎಲ್ಲ ಟಿವಿ ಚಾನೆಲ್ನವರು ಹೋಗಿದ್ದಾರೆ, ಇವತ್ತು ನೋಡಿದ್ದಾರೆ. SIT ಅವರು ಹೋಗಿದ್ದಾರೆ. ಎಲ್ಲಿ? ಧರ್ಮಸ್ಥಳದ ರುದ್ರಭೂಮಿಗೆ ಹೋದ್ರ? ನಿಮ್ಮ ನಕಲಿ ದೇವಮಾನವ ದಾನ ಮಾಡಿದಂತ ರುದ್ರಭೂಮಿಗೆ ಹೋದ್ರ? ಎಲ್ಲಿ ಹೋಗಿದ್ದಾರೆ? ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೋಗಿದ್ದಾರೆ. ಈ ಪುಟಾಣಿ ತೋರಿಸ್ಬೇಕೀಗ. ಅವನ ಮಾತು ಕೇಳ್ಕೊಂಡು ರುದ್ರಭೂಮಿಗೆ ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ಅಂತೆ ಕಂತೆ ಕಟ್ತಾ ಇದ್ರಲ್ಲ, ಕತೆ ಕಟ್ಟಿದ್ರಲ್ಲ, ಅವರು ಹೇಳಲಿ. ಅಷ್ಟೇ ಅಲ್ಲ, ಬಹುಶಃ 14-15 ಸೈಟ್ ಮಾರ್ಕ್ ಮಾಡಿದ್ದಾರೆ. 1, 2, 3, 4 ಆ ಅನಾಮಿಕ ವ್ಯಕ್ತಿ ಭೀಮಾ ತೋರಿಸಿದಂತಹ ಸೈಟ್ಗಳು. ಸ್ವಾಮಿ, ನಾನು ಇಲ್ಲಿ ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಹೇಳಿದ ಸ್ಥಳಗಳನ್ನ ನಂಬರ್ ವೈಸ್ ಮಾರ್ಕ್ ಮಾಡಿದ್ದಾರೆ. ಆ 14 ಅಥವಾ 15 ಸೈಟ್ಗಳಲ್ಲಿ ಒಂದೇ ಒಂದು ಸೈಟ್ ರುದ್ರಭೂಮಿಯಲ್ಲಿ ಇಲ್ಲ. ಬಾ ಪುಟಾಣಿ, ಏಜೆಂಟು ಅವರು ಹೇಳಿದ್ರು, ದಾಖಲೆಗಳು ಉಂಟಂತೆ, ಉಂಟಂತೆ. ಪುಟಾಣಿ ಏನು ಹೇಳ್ತೀರಿ? ಮಟ್ಟಣ್ಣವ್ರು, ಐ ಅಗೈನ್ ರಿಕ್ವೆಸ್ಟ್ ಯು, ಹಂಬಲ್ಲಿ ರಿಕ್ವೆಸ್ಟ್ ಯು, ಒಂದು ಸಲ ನಿನ್ಗೇನಾದರೂ ಮಾನ ಮರ್ಯಾದೆ, ನೀನು ಮಾತಾಡೋದ್ರಲ್ಲಿ 0.1% ಏನಾದರೂ ಸತ್ಯ ಇದೆ ಅಂತ ಅನಿಸಿದರೆ, ಐ ವಿಲ್ ವೆಲ್ಕಮ್ ಯು ರೆಡ್ ಕಾರ್ಪೆಟ್. ಇಲ್ಲಿ ಬಂದು ನನ್ನ ಪಕ್ಕಕ್ಕೆ ಅರ್ಧ ಗಂಟೆ ಕೂತ್ಕೊಳ್ಸು. ನೀನು ದಮ್ಬಿದ್ರೆ, ನೀನು ಎಲ್ಲೋ ಈ ಬೀದಿ ನಾಯಿಗಳು ಬೊಗಳದಂಗೆ ಯೂಟ್ಯೂಬಲ್ಲಿ ಬೊಗಳೋದು ಬಿಟ್ಬಿಟ್ಟು ಕಮ್ ಹಿಯರ್. ರೆಡ್ ಕಾರ್ಪೆಟಲ್ಲಿ ನಿಂದು ಯಾವ್ದು ಆ ಯೂಟ್ಯೂಬ್ ಚಾನಲ್ ಲೈವ್ ಇಲ್ಲೇ ಇಟ್ಕೋ. ಬಾ, ನನ್ನನ್ನು ಫೇಸ್ ಮಾಡು. ನಾನು ನಿನ್ನ ಸುಳ್ಳಿನ ಕಂತೆಯನ್ನು ಬಿಚ್ಚಿ ನಿನ್ನನ್ನು ಜನತೆಯ ಮುಂದೆ ನಗ್ನ ಮಾಡಿಲ್ಲ ಅಂದರೆ ಐ ವಿಲ್ ಕ್ಲೋಸ್ ಮೈ TV ಹಿಯರ್ ಇಟ್ ಸೆಲ್ಫ್. ದಂಬಿದೇನಾ? ಬಾ, ಡೋಂಟ್ ಫೂಲ್ ಅರೌಂಡ್. ನಮ್ಮ ಧರ್ಮ ಏನು ಅಷ್ಟು ಚೀಪಾಗಿದೆ ಅಂತ ಎಣಿಸ್ಕೊಂಬೇಡ. ಅಥವಾ ಮಂಜುನಾಥ ಅಣ್ಣಪ್ಪ ಅಷ್ಟು ಬೇಗ ಜನರ ನಂಬಿಕೆ ಕಳ್ಕೊಂಡು ಬಿಡ್ತಾರೆ ಅನ್ನೋ ಧೈರ್ಯನೂ ಇಟ್ಕೊಬೇಡ. ಪೂಜ್ಯ ಕಾವಂದರು ನಡೆದಾಡುವ ಮಂಜುನಾಥ ಒಬ್ಬರಂತನೂ ಎಣಿಸ್ಕೊಬೇಡ. ನಿನ್ನ ಗುಂಡಿ ನೀನೇ ತೋರಿಸ್ಕೊತಾ ಇದೆಯಾ? ಅಗಿತವ್ರೆ. 5 ಜನದ ಅಗ್ದಾಗಿದೆ, ಇನ್ನು ಉಳಿದಿದ್ದು ಅನದರ್ 7. ಅದು ಮುಗಿಲಿ, ಅದ್ರ ನಂತರ ಇರೋದು ಹಬ್ಬ. ಯಾವ ಹಬ್ಬ ಹೇಳೋ? ಮಾರಿ ಹಬ್ಬ.
Podcast.